ನಾನು ಹೇಳಿದ್ದೀನಿ ಇಂಥ ಸಮಯದಾಗ ನೀವು ಜೊತೆಲೇ ಇರಬೇಕು ಅಂತಂದರೆ ಇನ್ನೂ ಬಂದಿಲ್ಲ. ಎಷ್ಟೋ ತಾಯ್ತು ಅವಾಗಿಂದ ಕಾತ್ಕೊಂಡು ಕೂತ್ಕೊಂಡಿದ್ದೀನಿ. ಅಯ್ಯೋ ಯಾಕಮ್ಮ ನನ್ನ ಸಕ್ಕು ಬರಲಿಲ್ಲ. ಬರ್ತಾರೆ ಬಿಡಮ್ಮ, ಏನಾನ ಕೆಲಸಗಳ ಮೇಲೆ ಹೋಗಿರ್ತಾರಲ್ಲ ಅದಕ್ಕೆ. ಇಲ್ಲಾಂದ್ರೆ ಫೋನನ್ನು ಮಾಡ್ಬೇಕಾಯ್ತಮ್ಮ, ಫೋನ್ ಮಾಡಿಲ್ಲ ಅಂತೀಯ. ಫೋನ್ ಹೋಗ್ತಾ ಇಲ್ವಲ್ಲ, ಸ್ವಿಚ್ ಆಫ್ ಅಂತ ಬರ್ತಾ ಇದ್ದೆ. ಫೋನ್ ಮಾಡೋರಪ್ಪ ಎಲ್ಗನ ಹೋಗಂಗಿದ್ರೆ. ಏನಾದರೂ ಡ್ಯೂಟಿ ಬೇರೆ ಕಡೆ ಹಾಕಿದಾರೋ ಏನೋ. ಏನೋ ಅರ್ಜೆಂಟ್ ಏನಾದರೂ ಕೆಲಸಗಳೈತೋ ಏನೋ. ಹಂಗೇನಾನ ಇದ್ರೂ ಫೋನ್ ಮಾಡೋರು ನನಗೆ ಸಕ್ಕು. ಯಾಕೋ ಫೋನ್ ಮಾಡಿಲ್ಲ. ನಾನು ಹೇಳಿದ್ರೆ ನಂಬ್ತಾನೆ ಇಲ್ಲ ಈ ಸುಸ್ಸು. ರೀ ಹೇಳಿ ಬರ್ರಿ, ಇದನ್ನು ತೋರಿಸಿ ಹೇಳಿದ್ರೆ ನಂಬ್ತಾಳೆ. ಅದಕ್ಕೆ ಮತ್ತೆ ನನ್ನ ಚಾರ್ಜ್ ಆಗಲಿ ಅಂತ ಹೇಳಿ ಇದ್ದಿದ್ದು. ಫೋಟೋ ಹೊಡ್ಕೊಂಬಂದಿರೋದು ತೋರ್ಸೋಣ, ವೀಡಿಯೋ ಮಾಡಿರೋದು ಫೋಟೋ ಹೊಡ್ಕೊಂಬಂದಿರೋದೆಲ್ಲನ. ಇವಳೊಂದು ಅತ್ಲಾಗೆ ಯಾವನ್ ಕುಡಿದು ಬಿದ್ದಿದ್ನೋ ಏನೋ, ನನ್ನ ಗಂಡ ಅಂತೇಳಿ ತಂದು ತೋರಿಸ್ತೀನಿ ಅಂತಾಳೆ. ಹೋಗಿ ಅತ್ಲಾಗೆ ಏನತ್ತ ಸುಮ್ಮನೆ. ಸುಸು ನೋಡಿನಿ, ಕಮ್ಮಂಗಿ ಥರ ಆಡಬೇಡ, ನೋಡು ನಿನ್ನ ಗಂಡನೇನೇ. ಚಾರ್ಮುಡ್ ಡಾಕ್ಟರ್ ತಕ್ಕ ಹೋಗಿದ್ವಿ, ಹೇಳಿ ಇಂಜೆಕ್ಷನ್ ಹಾಕಿಸ್ಬೇಕಾಗಿತ್ತು ಅವಳಿಗೆ. ಅದಕ್ಕೆ ಹೋಗಿದ್ವಿ. ಅಲ್ಲಿ ನಾನು ಟಾಯ್ಲೆಟ್ಗೆ ಅಂತ ಹೇಳಿ ಹೋದೆ. ಅಲ್ಲೆಲ್ಲ ಹಂದಿಗಳು ಎಲ್ಲ ಮುನ್ಸ್ ನೋಡ್ತಾ ಇದ್ವು, ಎಲ್ಲ ಕಾಲೆಲ್ಲ ನೆಕ್ತಾ ಇದ್ವು ಎಲ್ಲನ. ಅವನಂತೂ ಸುಮ್ಮನೆ ನಿಟ್ಟೆ ಇರಲಿಲ್ಲ. ಹಂಗೆ ಮನ್ಕೊಂಡಿದ್ದ ಪಚ್ಚೆ ಎಲ್ಲ ಉಲ್ಡಾಡ್ತಿದ್ದ. ಯಪ್ಪ 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 ಸ್ಮೆಲ್ಲು ಅಂದ್ರೆ ಸ್ಮೆಲ್ಲು ಅಂಥ ಜಾಗದಾಗ ಉಲ್ಡಾಡ್ತಿದ್ದ ಕಣೆ ಸುಸು ನಿನ್ನ ಗಂಡ. ಹಾಯ್ ಫ್ರೆಂಡ್ಸ್, ಹಾಯ್ ಹಾಯ್ ಹಾಯ್. ನಾನು ತಂದೆ ಹಾಕ್ತಾ ಇರೋ ಖುಷಿನೇ ಖುಷಿ, ಇವಾಗ ನನ್ನ ಖುಷಿನೇ ಬೇರೆ. ನಾನು ತಂದೆ ಹಾಕ್ತಾ ಇದ್ದೀನಿ, ನಾನು ತಂದೆ ಹಾಕ್ತಾ ಇದ್ದೀನಿ. ನನ್ನ 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 ನಿಮಗೂ ಸ್ವೀಟ್ ಕೊಟ್ಟೋಗಕ್ಕೆ ಬಂದಿದ್ದೀನಿ. ಬನ್ನಿ ಬನ್ನಿ ಫ್ರೆಂಡ್ಸ್, ಬನ್ನಿ. ಅಮ್ಮ ನೋಡಮ್ಮ, ಅಮ್ಮ ನೋಡಲ್ಲಿ. ಅಯ್ಯೋ ಸಂಕ್ಲೇಶ್ ನೋಡಮ್ಮ, ಚೀಚಿ ಚೀಚಿ ಎಂತ ಕೊಚ್ಚಲ್ ಮಲಗಿದ್ದಾರೆ ಇವರು. ನಿಜ ಸುಶು, ನನಗೆ ಇವ್ರು ಇಂಜಿನಿಯರ್ ಅನ್ನಿಸ್ಬಿಡ್ತು. ಅವರು ಸುಳ್ಳು ಹೇಳಿ ನಿನಗೆ ಮೋಸ ಮಾಡ್ತಾ ಇದ್ದಾರೆ ಅನಿಸುತ್ತೆ ಕಣೆ. ನಿಜ ಅವರು ಇಂಜಿನಿಯರ್ ಅಲ್ಲ ಬಿಡು. ಅಯ್ಯಪ್ಪ ಕುಡಿದ್ಬಿಟ್ಟು ಅಲ್ಲೆಲ್ಲೋ ಮಲ್ಕೊಂಡವ್ರೆ. ನಿನಗೆ ಇಷ್ಟು ದಿವಸ ಮೋಸ ಮಾಡವ್ರೆ, ಸುಳ್ಳು ಹೇಳ್ಬಿಟ್ಟವ್ರೆ ನಿನಗೆ. ನಿನಗೆ ಅದು ಗೊತ್ತಾಗ್ತಾ ಇಲ್ಲ ಕಣೆ, ಅವ್ರು ಮೋಸ ಮಾಡ್ತಾ ಇರೋದು ಸುಸು. ಅಯ್ಯೋ ದೇವ್ರೆ ರಾಮ, ಅಲ್ಲೋಡೆ ಅಮ್ಮಣಿ ಕುಡ್ದು ಮನಿಕೊಂಡ್ರದ ಥೋ ಅದಂಗೆ ಕೊಪ್ಪೆ ಜಂಟ್ ಕಟ್ಟೈತಿ ಶರಿಂಡೆಲ್ಲನ. ರಾಮ 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 ರಾಮ, ಕೊಪ್ಪೆ ಜಂಡಂಗೆ ಹಸ್ರು ಬೈದಾವೆ. ಅವು ನೀರು ನೋಡಿರೆ ಅಯ್ಯಪ್ಪ ಒಟ್ಟು ಸೊಳ್ಳೆ. ಅಯ್ಯೋ ದೇವ್ರ, ಅಚ್ಚೆ ಬಟ್ಟೆ ಪಾಟಿ ಕಸ್ ಮಾಡೋದು ದಾಸ್ನೆ ಬರ್ತವೆ ನಮ್ಮ. ಈಗ ಹಿಂಗೆ ಕುಡ್ದು ಅಲ್ಲೆದಲ್ಲೇ ಬಿತ್ಕೊಂಬರೋದ್ಕೇನೆ. ಅಯ್ಯೋ ದೇವ್ರೆ ಕಾಣಿ ಸುಸು. ರಾಮ ಕುಡ್ದವ್ನು ಕಾಣಿ ನೋಡಿ ಅವ್ನು ಮಾತಾಡೋದ. ನಾನು ಹೇಳಿದ್ರೆ ನಂಬಲಿಲ್ಲ ನೀನು, ಅದಕ್ಕೆ ಮತ್ತೆ ಇವ್ರಿಗೆ ಹೇಳಿದೆ. ಫೋಟೋ ಹೊಡ್ಕೊಳ್ರಿ ಸುಸು, ನಾವು ಹೇಳಿದ್ರೆ ನಂಬಲ್ಲ ಅಂತ. ನಾನು ಆವಾಗಲೇ ಹೇಳಿದ್ಕು ನೀನು ನಂಬಲಿಲ್ಲ. ಅದಕ್ಕೆ ಮತ್ತೆ ಇದನ್ನೆಲ್ಲ ತಗೊಂಬಂದು ತೋರಿಸ್ತಾ ಇರೋದು. ನೋಡು ಹೆಂಗೆ ಮನ್ಕೊಂಡಿದ್ರಿ. ಇವ್ರು ನನ್ನ ಕರೆದ್ಬಿಟ್ರು ಬಾ ಬಾ ಅಂತೇಳಿ. ನಾನು ರೀ ನೀವು ಹೋಗಿರೋ ಕೆಲಸ ಮುಗಿಸ್ಕೊಂಬನ್ನಿ ಸುಮ್ಮನೆ ಅಂತ ನಾನು ಹೇಳ್ತಾ ಇದ್ದೀನಿ. ಇವರು ಇದೇನಪ್ಪ ಇದು ಹಿಂಗಾಗೈತೆ ಅಂತ ಹೇಳಿ ಸುಮ್ಮನೆ ನಾನು ಕರಿತಾ ಇದ್ದಾರೆ. ನಾನು ಯಾಕತ್ತು ಇವ್ರು ಹಿಂಗೆ ಕರಿತಾ ಇದ್ದಾರೆ, ಯಾಕತ್ತು ಹಿಂಗೆ ಕರಿತಾ ಇದ್ದಾರೆ ಅಂತ ನಾನು. ರೀ ನೀವು ಟಾಯ್ಲೆಟಿಗೆ ತಾನೇ ಹೋಗಿರೋದು, ಸುಮ್ಮನೆ ಮುಗಿಸ್ಕೊಂಡು ಬನ್ನಿ ಅಂತ ನಾನು ಬೈತಾ ಇದ್ದೀನಿ ಇವ್ರನ್ನ. ಅಯ್ಯೋ ದೇವ್ರೆ, ತಿರ್ಗಿ ಹೋಗಿ ನೋಡ್ತೀನಿ ಹಿಂಗಾಗೈತೆ. ಅಲ್ಲೋಡೆ ಸಿಂಧು ಸುಸ್ಸು ಗಂಡ ಹೆಂಗೆ ಬಿದ್ದುಬಿಟ್ಟಿದ್ದಾರೆ ಕುಡ್ದು. ಇಲ್ಲಿ ಚರಂಡಿಲಿ ಮಲಗಿದ್ದಾರೆ. ಇದು ಕೂಲ್ 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 ಅಂತ ಇದ್ದಾರೆ ನೋಡಿ. ಇದು ನನ್ನ ದಿನ ಮಲಗುವ ಜಾಗ, ಬಾಡಿ ಕೂಲ್ ಕಾಮ ಜಾಗ, ಬಾಡಿ ಕೂಲ್ 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 ಜಾಗ. ಇದು ಕೂಲ್, ನನ್ನ ಬಾಡಿಯನ್ನು ಕೂಲ್ ಮಾಡಿಕೊಳ್ಳುವೆ. ಅಯ್ಯೋ ಶಿವನಿಗೆ ಅಮ್ಮ ಉಲ್ಡಾಡ್ದಂಗೆ ಉಲ್ಡಾಡ್ತಾ ಇದ್ದಾನಲ್ಲಿ. ಎಲ್ಲ ನಾವು ಒಡ್ನಾಗೆಲ್ಲ ಒಟ್ಟು ಪಚ್ಚೆಗೆ ಈ ಎಮ್ಮೆ ಉಲ್ಡಾಡ್ತಾವಲ್ಲ ಎಮ್ಗಳು, ಆಗ ಹಂಗೆ ಉಲ್ಡಾಡ್ತಾ ಇದ್ದಾನಲ್ಲ ಶರಂಡೆ ಗ್ರಾಮ. ದೇವ್ರಿ ಥೋ ಹೋಗತ್ತ. ಎಮ್ಮೆ ಉಲ್ಡಾಡ್ದಂಗೆ ಆಗುತ್ತೆ. ಇವ್ನಿಗೇನು ಬಂದೈತಿ ಇವನಿಗೆ? ಅಯ್ಯೋ ದೇವ್ರ, ಅದಕ್ಕೆ ಏನಪ್ಪ ಬಂದಿಲ್ಲ. ಎಲ್ಲಿ ಕುಡ್ದು ಬಿತ್ಕೊಂಡವನು ಏನೋ. ನೋಡಿ ಅದೆಲ್ಲ ನೋಡೋಣ. ಎಲ್ಲೇ ಸಿಂಧು ಎಲ್ಲೇ ಇದು ಮನಿಕೊಂಡಿದ್ದು? ಅದೇ ಅಲ್ಲಿ ಸರ್ಕಲ್ನಾಗೆ ಅಲ್ಲೊಂದು ಕ್ರಾಸ್ ಐತಲ್ಲ, ಆಗ ಅಲ್ಲಿ ನಾವು ನಮ್ಮೂರ ಕಡೆಗೆ ಬಸ್ ಬತ್ತ ನೋಡು, ಅಲ್ಲಿ ಹೊತ್ಕೊಂತೀವಲ್ಲ ಅದಲ್ಲಿ ಸರ್ಕಲ್ ಇಂತಾಗೆ, ಆಗ ಅಲ್ಲಿ ಅಲ್ಲೇ ಮಲಗಿರೋದು. ಅಯ್ಯೋ ನೋಡಮ್ಮ, ಅಯ್ಯಪ್ಪ ಸಾಕು, ಇನ್ನೇನಿದು ಸಾಕು. ಸ್ವೀಟ್ ತಕ್ಕ ಬರ್ತೀನಿ ಅಂತ ಹೋದವರು ನೋಡಿ, ಸ್ವೀಟ್ ಬಾಕ್ಸು ಎಲ್ಲ ಅಲ್ಲೇ ಐತೆ. ಅಲ್ಲೇ ಇತ್ತು ಸ್ವೀಟ್ ಬಾಕ್ಸು, ಮತ್ತು 500 ರೂಪಾಯಿ ದುಡ್ಡು ಎಲ್ಲ ಅಲ್ಲೇ ಮಗ್ಲಾಗಿತ್ತಮ್ಮ. ನಿಮಗೂ ಸ್ವೀಟ್ ಕೊಡ್ತೀನಿ ಅಂತ ಹೇಳಿ ಆ ಒಂದು ಇವಳಿಗೆ ಹೇಳ್ತಿದ್ದ. ನಾವು ಮಾತಾಡ್ಸಿದ್ರೆ ಅಣ್ಣ ಅಣ್ಣ ಅಂತ ಮಾತಾಡ್ಸಿದ್ರೆ, ಯಾರು ಡಿಸ್ಟರ್ಬ್ ಮಾಡಬೇಡಿ ಹೋಗಿ ಅಂತ ಹೇಳಿ ಹೆಂಗೆ ಬೇಕು ಹಂಗೆ ಮಾತಾಡ್ದ. ನಾವು ಅದಕ್ಕೆ ಹೆದ್ರಿಕೊಂಡು ಅದೇ ಬಂದ್ವಮ್ಮ. ಅಯ್ಯೋ ದೇವ್ರೆ,
ಸ್ವೀಟ್ ಬಾಕ್ಸನು ಅಲ್ಲೇ ಐತೆ. ಅಯ್ಯೋ ಮನೆಗೆ ಬರ್ತಾರೋ ಇಲ್ವೋ ರಾಮ, ಇದೇನಪ್ಪ ಇದು? ನಾನು ನೋಡಿದ್ರೆ ಊರಾಗೆಲ್ಲ ಇಂಜಿನಿಯರ್ ಅಂತ ಹೇಳ್ಕೊಂಡು ತಿರ್ಗಾಡಿದ್ದೀನಿ. ಇವಾಗೇನಾದ್ರೂ ನನ್ನ ಗಂಡ ಇಂಜಿನಿಯರ್ ಅಲ್ಲ ಅಂತ ಗೊತ್ತಾದರೆ ಅವ್ರ ಕೆಲಸ ಇಂಜಿನಿಯರ್ ಆದ್ರೂ ಇದೇನಿದು, ಯಾಕೆ ಹಿಂಗೆ ಕುಡಿತಾ ಇದ್ದಾರೆ? ಇಂಜಿನಿಯರೇನೆ, ಕೆಲಸ ಏನೈತೆ? ಎಲ್ಲ ಕುಡಿದು ಮನಿಕೊಂಡಿರ್ಬೇಕು. ಒಂದಿಟ್ಟು ಎಣ್ಣೆ ಹಾಕ್ಕೊಂಡ್ರೆ ಕೂಸಿಗೆ ಭಾಳ ಖುಷಿ ಆಗ್ಬಿಟ್ಟೈತೆ. ನೀನು ಪ್ರೆಗ್ನೆಂಟ್ ಅಂತ ವಿಷಯ ಕೇಳ್ಬಿಟ್ಟು ಬೋಲ್ ಖುಷಿ ಆಗ್ಬಿಟ್ಟೈತೆ. ಅದಕ್ಕೆ ಸಂತೋಷಕ್ಕೆಲ್ಲ ಒಂದಿಟ್ಟು ಎಣ್ಣೆ ಹಾಕ್ಕೊಂಡಿರ್ಬೇಕು. ಎಂದು ಕುಡಿದಿಲ್ದಾರಿಗೆ ಒಂದಿಟ್ಟು ಅಪರೂಪಕ್ಕೆ ಕುಡಿದ್ರೆ ಹಿಂಗಾಗುತ್ತೆ. ಅವ್ರಿಗೆ ಏನು ಎತ್ತ ಅಂತ ಗೊತ್ತಾಗಲ್ಲ. ಅಪರೂಪಕ್ಕೆ ಕುಡಿಯೋರಿಗೆ ಎಲ್ಲನ ಎಣ್ಣೆ ಸಹನೆ ಆಗಿರ್ಬೇಕು. ಕೆಲಸ ಏನೋ ಇದ್ದೇ ಇರುತ್ತೆ ಬಿಡು. ಇಲ್ಲ ಹೇಳಕ್ಕ ಮಂಗ್ಲಕ್ಕಯ್ಯ, ನೀನು ಅವರು ಲೆವೆಲ್ಲೇ ಬೇರೆ, ಇವರು ಕೆಲಸ ಬೇರೆ ಇರಬೇಕು. ಇಂಜಿನಿಯರ್ ಅಂತ ಹೇಳಿ ಸುಳ್ಳು ಹೇಳಿದ್ದಾರೆ ಸುಸ್ಸುಗೆ. ನನಗೆ ಯಾವಾಗ ಬಟ್ಟೆ ಸ್ಮೆಲ್ಗಳು ಬಂದಾಗಲೇ ಗೊತ್ತಾಯ್ತು ಅವ್ರು ಹಿಂಗೆ ಕುಡ್ದು ಹಿಂಗೆ ಬಿತ್ಕೊಂಡು ಬರ್ತಾ ಇದ್ದಾರೆ. ಇರ್ಬೋದೇನೋ ಅಂತ ಅಂದ್ಕೊಂಡೆ. ಯಾರ್ದು ಹಂಗೆ ಬಟ್ಟೆ ಸ್ಮೆಲ್ ಬರಲ್ಲ ಕಣಮ್ಮ. ಆಫೀಸ್ ವರ್ಕಿಗೆ ಹೋಗೋರ್ದು ಯಾರು ಸ್ಮೆಲ್ ಬರುತ್ತೆ ಹೇಳು? ಯಾರ್ದು ಬರೋದಿಲ್ಲ. ಅವ್ರು ನನಗೆ ಸುಳ್ಳು ಹೇಳೋವ್ರೆ. ನಿನಗೆ ಒಗಿಬೇಕಾದ್ರೆ ಗೊತ್ತಾಯ್ತಲ್ಲ. ಕುಡ್ದು ಹಿಂಗೆ ಕೊಚ್ಚಕ್ಕೆ ಮನಿಕೊಂಡ್ರೆ ವಾಸನೆ ಬರ್ದಲ್ಲ ಇನ್ನೇನಾಗುತ್ತೆ. ಹಿಂಗೆಲ್ಲ ನಾ ಕುಡ್ದಿಂಗ ಅಯ್ಯಪ್ಪ ಬಟ್ಟೆ ಒಗ್ಗಿ ಯಾಕೆ ಆಗ್ತಿರ್ಲಿಲ್ಲ ಕಣೆ ಸಿಂಧು. ಅದಕ್ಕೆ ಅನ್ಸುತ್ತೆ ಅಯ್ಯಪ್ಪ ಇಲ್ಲಿ ಇಲ್ಲಿ ಕುನಿ ಸತ್ತಾಗ ವಾಸನೆ ಬರಲ್ವೇ, ಇಲ್ಲಿನ ಯಗಣನೋ ಯಾತನ ಸತ್ತು ನಾರತ್ ನೋಡು ಹಂಗೆ ಕಳ್ಕೊಳಕ್ಕೆ ವಾಸನೆ ಬರೋವಂಗೆ. ನನಗಂತೂ ಭಯ, ಎಲ್ಲ ನೀರು ಬರೋವು. ಮೂಗು ಮುಚ್ಕೊಂಡು ಹೋಗ್ತಿದ್ನು. ಅಲ್ಲೆಲ್ಲ ದಾರೆಗೆ ಹೋಗೋರೆಲ್ಲ ಮೂಗು ಮುಚ್ಕೊಂಡು ಹೋಗೋರು. ಅಂತ ಕೆಟ್ಟ ಸ್ಮೆಲ್ ಒಟ್ಟು ಕುಡಿಯೋದು ಮ್ಯಾಕೊಟ್ಟು ಕೆಮ್ಮು ಬೋರನೇನ ಅಲ್ಲೆದೆಲ್ಲ ತೊಳೆದಾಕೊಂಡು ಹಂಗೆ ಇಕ್ಕಿದ್ದೇನೋ ಅಲ್ಲಿ. ಅದಕ್ಕೆ ಅನ್ಸುತ್ತೆ ಬೋಲ್ ಕುಡ್ಕ ನನ್ನ ಮಗ ವಾಂತಿ ಪಂತಿ ಮಾಡಿ ಕೆಮ್ತಾನೆ ಏನಪ್ಪ ಮೇ ಹಾಕಿ. ಅದಕ್ಕೆ ನನಗೆ ಅನುಮಾನ ಬಂದು ಕಣೆ ಅವತ್ತೇನೆ. ಏನು ಮಾಡೋಣ? ಅಯ್ಯೋ ದೇವ್ರಿ ಹೋಗತ್ತ. ಅಯ್ಯಪ್ಪ ಇವಾಗ ಹೆಂಗಪ್ಪ ಮಾಡಲಿ? ಅಯ್ಯಪ್ಪ ನಮ್ಮ ಅತ್ತಿಗೆರ್ಗೆ ನಾನು ಈ ವಿಷಯ ಗೊತ್ತಾಗ್ಬಿಟ್ರೆ ಇವ್ರ ಸ್ಥಿತಿ ಇಂಥ ಸ್ಥಿತಿ ನೋಡಿಬಿಟ್ರೆ ನಮ್ಮ ಅತ್ತಿಗೆಯವರು ಅಯ್ಯಮ್ಮ ಏನಪ್ಪ ಮಾಡಲಿ? ನಮ್ಮ ಅಕ್ಕಿಯರ್ ಮೊದಲೇ ನನ್ನ ಜೀವನ ಹಾಳಾಗಲಿ, ಇವಳಿಗೆ ಹಿಂಗಾಗಲಿ ಅಂತಲೇ ಕಾತ್ಕೊಂಡಿದ್ದಾರೆ ನಮ್ಮ ಅಣ್ಣ ಇರೋ ಅವರೆಲ್ಲ. ಇದೇನಪ್ಪ ಇದು ಹಿಂಗಾಯ್ತು ಅನ್ನಿಸ್ತೈತೆ. ಅದಕ್ಕೆ ಮತ್ತೆ ನೀನು ಸ್ವಲ್ಪ ವಿಚಾರಣೆ ಮಾಡಬೇಕಾಗಿತ್ತು. ಸುಮ್ಮನೆ ದಡ ದನ ಕೈದಂಗೆ ಆಯ್ತು. ಇಂಜಿನಿಯರ್ ಅಂದಿದ ತಕ್ಷಣ ಬಿದ್ದು ಹೋಗ್ಬಾರ್ದಾಗಿತ್ತು ನೀನು. ಭಾಳ ದಿನದಿಂದ ಪರಿಚಯ ಇದ್ರು ಮನು ಇವರು ನನಗೆ. ಹಿಂಗೆ ಹೇಳವ್ರ ಅದಕ್ಕೆ ಬಿಡು, ಪರಿಚಯ ಇದ್ರಲ್ಲ. ನಾನು ಅಲ್ಲಿ ಹೋಗ್ತಿದ್ದೇಳು, ನಾನಲ್ಲಿ ಅಲ್ಲೆಲ್ಲ ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗ್ತಿದ್ದೆ. ಅಲ್ಲಿ ಸಿಗೋರು ದಿಸಾನ ನೋಡ್ತಿದ್ನ. ಅದಕ್ಕೆ ನನಗೆ ಅವಾಗಿಂದ ಫ್ರೆಂಡ್ ಆದರು ಅಂತ ಹೇಳಿ ನಾನು ಅವ್ರ ಜೊತೆ ಚೆನ್ನಾಗಿದ್ದೆ. ಎಲ್ಲ ಬಿಡು, ದೊಡ್ಡ ಇಂಜಿನಿಯರ್ ಅಲ್ಲ ಅಂತ ಹೇಳಿ ಚೆನ್ನಾಗಿದ್ದೆ. ಆದರೆ ಈ ಥರ ಐತೆ ಅಂತ ಗೊತ್ತಿರಲಿಲ್ಲ ಮನು ನನಗೆ. ಅಯ್ಯೋ ಸೊಸಡಾರ್ಲಿಂಗ್ ಸೊಸಡಾರ್ಲಿಂಗ್ ಬಾ ಹೊರಗಡೆ ಬಾ. ಸುಸ ಅಯ್ಯೋ ಬಂದಂಗೆ ಆತೆ ಅಮ್ಮ ಕುಡ್ಕೊಂಡು. ಅಯ್ಯಪ್ಪ ಹೆಂಗೆ ಮಾತಾಡ್ತಾ ಇದ್ದಾರೆ ನೋಡು. ಬಂದಿರ್ಬೇಕೇನಪ್ಪ ಸಾಮಾನ್ಯ ಹೊರಗೆ. ಸುಸು ಬಾ ಸುಸು ಹೊರಗೆ ಬಾ. ನೀನು ಸ್ವೀಟು ಎಲ್ಲ ತಂದಿದ್ದೀನಿ, ಬಾ. ನೀನು ತಾಯಿ ಆಗ್ತಾ ಇರೋದಕ್ಕೆ ನಾನು ಸ್ವೀಟ್ ತಗೊಂಬಂದಿದ್ದೀನಿ ಸುಸು. ಕಣೇ ಕುಡ್ದೆ ಬಂದಿರ್ಬೇಕು ಸಾಮಾನ್ಯ. ಅಯ್ಯೋ ದೇವಾ, ಅಯ್ಯಪ್ಪ ದೇವ್ರೇ. ಯಪ್ಪ ನನಗಂತೂ ಈ ಸಕಲೇಶ್ ಕುಡಿದು ಬಂದಿದ್ದಾರೇನಪ್ಪ, ಹೊರಗೆ ನಿಂತ್ಕೊಂಡು ಸುಡಾರ್ಲಿಂಗ್ ಅಂತ ಇದ್ದಾರೆ. ಯಪ್ಪ ನನ್ನ ಕಣ್ಣಿಂದ ಹೆಂಗಪ್ಪ ನೋಡಲಿ ಇದನ್ನ ದೇವ್ರೇ. ಯಪ್ಪ ನನಗಂತೂ ಇವಾಗ ನಮ್ಮ ಅತ್ತಿಗೆರೆದ್ರಿಗೆ ಎಷ್ಟಪ್ಪ ನಾನು ಸದ್ರ ಆಗ್ತೀನಿ. ಇವ್ರು ಏನು ಕೆಲಸ ಮಾಡ್ತಾರಪ್ಪ, ಏನಪ್ಪ ಇದು? ಅಯ್ಯೋ ನೋಡ್ತಾ ಇರ್ರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.